ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಐಶು ಯಾವಾಗಲೂ ರಜ್ಜಿಗೆ ಹೋಗಿ ರಂಗೋಲಿ ಬಿಟ್ಕೊಡ್ತಾಳಂತ. ಇವತ್ತು ಕೂಡ ಐಶುನೇ ಹೋಗಿ ರಂಗೋಲಿ ಬಿಟ್ಕೊಡ್ತಾ ಇದ್ದಾಳೆ. ಮನೆ ಬಾಗಿಲನ್ನು ಅವರು ತೊಪ್ಪೆನಲ್ಲಿ ತಾರಿಸ್ತಾರೆ. ಮೊದಲೆಲ್ಲ ನಾನೇ ತಾರಿಸ್ಕೊಡ್ತಿದ್ದೆ, ಬಟ್ ಇವಾಗ ನಂಗೆ ತುಂಬ ಕೆಲಸ ಆಗಿರೋದ್ರಿಂದ ನಾನು ತಾರಿಸೋದಕ್ಕೆ ಹೋಗಲ್ಲ. ಇವಾಗ ಪ್ರತಿ ಸರಿ ಅಂದರೆ ಬುಧವಾರ ಮತ್ತು ಶನಿವಾರ ಅಮ್ಮನ ಮನೇಲಿ ವಾರ ಮಾಡ್ತಾರೆ. ಅಮ್ಮ ಅಂದರೆ ನಮ್ಮತ್ತೆ. ಆವಾಗ ಐಶುನೇ ಹೋಗಿ ರಂಗೋಲಿ ಹಾಕ್ಕೊಡ್ತಾಳೆ. ಯಾಕಂದರೆ ಅವಳಿಗೆ ಇವಾಗ ರಜಾ ಇದೆ ಅಲ್ವಾ, ಇನ್ನು CET ಕೌನ್ಸಿಲಿಂಗ್ ಶುರುವಾಗಿಲ್ಲ, ಅದರಿಂದ ಅವಳೇ ರಂಗೋಲಿ ಹಾಕ್ಕೊಡ್ತಾಳೆ. ರಂಗೋಲಿ ನನಗಿಂತ ಅವಳೇ ತುಂಬ ಚೆನ್ನಾಗಿ ಹಾಕ್ತಾಳೆ. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ. ನಾನು ಆ ಕಡೆಯಿಂದ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂದ್ಕೊಂಡು ಈ ಕಡೆಯಿಂದನೇ ಮಾಡ್ಕೊತಾ ಇದ್ದೀನಿ. ಇವಾಗ ತೋರಣವನ್ನು ಬಿಡ್ತಾ ಇದ್ದಾಳೆ. ಅತ್ತೆ ಮನೆಯಲ್ಲಿ 3 ಕಡೆ ರಂಗೋಲಿಯನ್ನು ಬಿಡ್ತಾರೆ. ಇದು ಮೇನ್ ಬಾಗಿಲಿಗೆ ಬಿಡ್ತಿರೋದು. ನಮ್ಮನೆ ಮುಂದೆ ರಂಗೋಲಿ ಬಿಡೋದಕ್ಕೆ ಜಾಗ ಇಲ್ಲ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಾನು ಹೊಸ್ತಿಲಿಗೆ ಮತ್ತು ತುಳಸಿ ಮುಂದೆ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಬಿಡೋದಿಲ್ಲ. ಹಳೆ ಮನೆ ಇರುವಾಗ ಬಿಡ್ತಿದ್ದೆ. ಒಂದೊಂದು ದಿನ ಒಂದೊಂದು ರೀತಿ ತುಂಬ ಚೆನ್ನಾಗಿ ಬಿಡ್ತಿದ್ವಿ. ಆದರೆ ಇವಾಗ ಜಾಗ ಇಲ್ಲ. ನೋಡೋಣ, ಕಾಂಪೌಂಡೆಲ್ಲ ಆದಮೇಲೆ ಹೊರಗಡೆ ಗಾರೆ ಏನಾದರೂ ಹಾಕ್ಸ್ಕೊಂಡ್ರೆ ಬಿಡ್ತೀನಿ. ಇವಾಗ ಐಶು ಇಲ್ಲಿಗೆ ಬಿಡ್ತಿರೋ ರಂಗೋಲಿ 11ರಿಂದ 6ರ ಚುಕ್ಕಿ. ಅದು ಮಧ್ಯ ಇಡುವಂತಹ ಚುಕ್ಕಿ. ನಾನು ಯಾವಾಗಲೂ ಶುರು ಮಾಡಿದ್ರೆ ಕೊನೆಯಿಂದ ಶುರು ಮಾಡ್ತೀನಿ, ಆದರೆ ಅವಳು ಮಧ್ಯದಿಂದ ಶುರು ಮಾಡ್ತಿದ್ದಾಳೆ. ಅಂದರೆ ನಾನು ಯಾವುದಾದ್ರೂ ಒಂದು ಸೈಡಿಂದ ಶುರು ಮಾಡಿ ಸುತ್ತ ಎಲ್ಲವನ್ನು ಬಿಟ್ಕೊಂಡು ಆಮೇಲೆ ಮಧ್ಯದಲ್ಲಿ ಬಿಡ್ತೀನಿ. ಆದರೆ ಇದು ಒಂಥರ ಸರಿ, ಮಧ್ಯದಲ್ಲಿ ಬಿಟ್ಟು ಆಮೇಲೆ ಸುತ್ತ ಬಿಟ್ಟರೆ ಈಸಿ ಆಗುತ್ತೆ ಅನಿಸುತ್ತೆ. ಅವಳಿಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಬಿಡ್ತಿದ್ದಾಳೆ. ಮಧ್ಯ ಒಂದು ಸ್ಟಾರ್ ಬಂದಿದೆ, ಅದ್ರ ಸುತ್ತ ಮತ್ತೊಂದು ಸ್ಟಾರ್ ಬರ್ತಿದೆ, ನೋಡ್ಕೊಳ್ಳಿ. ಹಾಗೆ ನಾನು ಮಕ್ಕಳಿಗೆ ಜಾಸ್ತಿ ಫೋನ್ ಕೊಡೋದಿಲ್ಲ. ಯಾಕಂದರೆ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಡಿಯೋ ಮಾಡ್ಕೊಳ್ಳೋದು, ಎಡಿಟ್ ಮಾಡ್ಕೊಳ್ಳೋದು ಅದೇ ಆಗಿರುತ್ತೆ. ಸೊ ನಾನು ಅವ್ರಿಗೆ ಫೋನ್ ಕೊಡದೇ ಇರೋದ್ರಿಂದ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅವಳಿಗೆ. ತುಂಬ ಚೆನ್ನಾಗಿ ಬಿಡ್ತಾಳೆ. ಜೊತೆಗೆ ಕ್ರಾಫ್ಟೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಇವಾಗ ರಜಾ ಬೇರೆ ಇರೋದ್ರಿಂದ ಪಾಪ ಅವಳಿಗೂ ಬೇಜಾರಾಗುತ್ತಲ್ವ. ಸ್ವಲ್ಪ ಹೊತ್ತು ಅವ್ರ ಅಜ್ಜಿ ಮನೆಗೆ ಹೋಗಿ TV ನೋಡ್ಕೊಂಡು ಬರ್ತಾಳೆ. ಅಂದರೆ ಇವಾಗ ರಂಗೋಲಿ ಬಿಡ್ತಿದ್ದಾಳಲ್ವ, ಇದೇ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಇರೋದು, ಅಲ್ಲೇ ಹೋಗಿ TV ನೋಡ್ಕೊಂಡು ಬರ್ತಾಳೆ. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ಅಂದ್ಕೊಂಡು ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆನ್ ಮಾಡೇ ಇಲ್ಲ, ಸುತ್ತ ಎಲ್ಲ ಡಿಸೈನ್ ಬಂದ್ಬಿಟ್ಟಿದೆ. ಅದಕ್ಕೆ ನಾನಿವಾಗ ತೋರಿಸ್ತಾ ಇದ್ದೀನಿ ಈ ಡಿಸೈನ್ ಹೆಂಗಿರುತ್ತೆ ಅಂತ. ಒಂದು ರೀತಿ ನೋಡೋದಕ್ಕೆ ಚಿಟ್ಟೆ ಥರ ಕಾಣಿಸ್ತಿದೆ ಅಲ್ವಾ. ನೋಡಿ, ಸುತ್ತ ಆಗಲೇ ಬಿಟ್ಟಾಗಿದೆ. ಇದು ತುಂಬ ಈಸಿ ಇದೆ. ಎಲ್ಲ ಕಡೆ ಇದೇ ಥರ ಬಿಟ್ಕೊಳ್ಳೋದು. ನೋಡಿ, ನಿಧಾನವಾಗಿ ನೋಡ್ಕೊಳ್ಳಿ. ನಾನು ಮಾತಾಡೋದು ಕೇಳಿಸ್ಕೊಳ್ಳೋದಕ್ಕಿಂತ ಇದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಮುದ್ದಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಏನೇ ಆದರೂ ನಾವು ಗಾರೆ ನೆಲಕ್ಕೆ ರಂಗೋಲಿ ಬಿಡೋದಕ್ಕೂ ತೊಪ್ಪೆ ತಾಸಿದ ನೆಲಕ್ಕೆ ರಂಗೋಲಿ ಬಿಡೋದಕ್ಕೂ ವ್ಯತ್ಯಾಸ ಇದೆ. ತೊಪ್ಪೆ ತಾಸಿದ ನೆಲದಲ್ಲಿ ರಂಗೋಲಿ ಬಿಡೋದ್ರಿಂದ ಲಕ್ಷ್ಮಿ ಕಳೆ ಎದ್ದು ಕಾಣಿಸುತ್ತೆ. ಅತ್ತೆ ಮನೆಯಲ್ಲಿ ಬೇರೆ ರಂಗೋಲಿ ಇತ್ತು, ಅದು ಎದ್ದು ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನಮ್ಮನೇಲಿ ನಾನು ತೊಗೊಂಡಿದ್ದೆ, ಹೊಸ್ತಿಲ ಮೇಲೆ ಬಿಡೋದಕ್ಕೆ ಅಂತ ಬಿಳಿ ರಂಗೋಲಿ ತೊಗೊಂಡಿದ್ದೆ. ಇದರಲ್ಲೇ ಬಿಡ್ತಾಳೆ ಬಿಡಿ ಅಂತ ಇದರಲ್ಲೇ ಬಿಡಿಸ್ದೆ ನಾನು. ಜೊತೆಗೆ ಐಶು ಡ್ರಾಯಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ. ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಇದನ್ನು ನೋಡ್ತಿದ್ರೆ. ಮಕ್ಕಳಿಗೆ ಎಲ್ಲವನ್ನು ಕಲಿಸ್ತಿರ್ಬೇಕಂತ ನಾನು ನಿಮ್ಗೆ ಹೇಳ್ತಿರ್ತೀನಿ. ನೋಡಿ, ನಾನು ಫ್ರಂಟಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮಕ್ಕಳಿಗೆ ಅಡುಗೆ ಮಾಡೋದಿರ್ಬೋದು, ಅಥವಾ ರಂಗೋಲಿ ಬಿಡೋದಿರ್ಬೋದು, ಅಥವಾ ಎಲ್ಲ ರೀತಿ ಮನೆ ಕೆಲಸ ಪ್ರತಿಯೊಂದು ಕಲಿಸ್ಬೇಕು, ಅವ್ರಿಗೂ ಶಕ್ತಿ ಬರುತ್ತೆ. ಇವಾಗ ತುಳಸಿ ಮುಂದೆ ರಂಗೋಲಿಯನ್ನು ಬಿಡ್ತಿದ್ದಾಳೆ. ಇದು ಕೂಡ ಚಿಟ್ಟೆ ರಂಗೋಲಿನೇ ಆಗಿದೆ. ಈ ರಂಗೋಲಿ 8ರಿಂದ 8 ಸಮ ಚುಕ್ಕಿಯದ್ದು. ನೋಡೋದಕ್ಕೆ ಬಿಟ್ಟಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬಣ್ಣ ಹಚ್ಚಿಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆದರೆ ಸುಮ್ಮನೆ ಏನು ಹಬ್ಬ ಇಲ್ಲ, ಏನೂ ಇಲ್ಲ, ಏನಿಗೆ ಬಣ್ಣ ಹಚ್ಚೋದಲ್ವಾ, ಅದರಿಂದ ಹಾಗೆ ಬಿಡ್ತಿದ್ದಾಳೆ. ಮೊದಲೆಲ್ಲ ಮಕ್ಕಳು ಎಲ್ಲವನ್ನು ಮಾಡೋದಕ್ಕೆ ಆಸಕ್ತಿ ತೋರಿಸ್ತಿದ್ರು. ಇವಾಗ ಮೊಬೈಲ್ ಬಂದ ಮೇಲಂತೂ ಮನೆಯವ್ರ ಜೊತೆಗೆ ಮಾತಾಡೋದು ಕಮ್ಮಿ. ಆದರೂ ಮಕ್ಕಳಿಗೆ ಮೊಬೈಲ್ ಬೇಕೇ ಬೇಕು. ಯಾಕಂದರೆ ಇಲ್ಲಿವರೆಗೇನೋ ಮೊಬೈಲ್ ಅವಶ್ಯಕತೆ ಇರಲಿಲ್ಲ. ಹಾಗೂ ಅವ್ರ ಫ್ರೆಂಡ್ಸ್ಗೆಲ್ಲ SLCನಲ್ಲೇ ತೆಗೆದುಕೊಟ್ಬಿಟ್ಟಿದ್ದಾರೆ ಅವ್ರ ಅಪ್ಪ ಅಮ್ಮ. ನನಗೆ ಯಾವಾಗಲೂ ಕೇಳ್ತಿದ್ಲು, ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಫೋನ್ ಇದೆ, ನೀವು ನಮಗೆ ಕೊಡಿಸಿಲ್ಲ ಅಂತ. ಆದರೆ ಇವಾಗ BEಗೆ ಸೇರಿಸಿದ್ರೆ ಫೋನ್ ಬೇಕೇ ಬೇಕಾಗಿದೆ. ಸೊ ಕೊಡಿಸ್ತೀನಿ. ಇವಾಗ ರಂಗೋಲಿ ಬಿಡ್ತಿರೋ ಸಮಯ 12 ಗಂಟೆ ಆಗಿದೆ. ತುಂಬ ಬಿಸಿಲಿದೆ. ಅದಕ್ಕೆ ಅವಳು ತಲೆ ಮೇಲೆ ಟವಲ್ ಹಾಕ್ಕೊಂಡು ರಂಗೋಲಿ ಬಿಡ್ತಿದ್ದಾಳೆ. ಅವರವ್ವ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮವನ್ನು ಹಚ್ತಿದ್ದಾರೆ. ನಿಮಗೆ ಈ 3 ರಂಗೋಲಿಗಳಲ್ಲಿ ಯಾವ ರಂಗೋಲಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮನೆ ಹತ್ತಿರ ಹೂವಿಗೇನು ಬರ ಇಲ್ಲ, ಎಲ್ಲ ರೀತಿ ಹೂ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ. ಒಂದೇ ರಾತ್ರಿ ಪವರು ಅಷ್ಟೇ. ಅಳ್ಬಿಟ್ಟು ಅಲ್ಲೇನೆ ಮುಂಕಾಗೋಯ್ತದೆ.
ನಾನು ರಂಗಲೆ ಬೇಡವೋ ಎತ್ಕನ ಹ್ಞೂ ಎತ್ಕೊಳ್ಳಿ. ಹೋಗತ್ತೆ. ಇವಾಗ ಮನೆ ಮೇನ್ ಬಾಗಿಲಿಗೆ ಮತ್ತು ತುಳಸಿ ಮುಂದೆ ರಂಗೋಲಿ ಬಿಟ್ಟಿದ್ದನ್ನು ನೋಡಿದ್ರಿ. ಇದು ಕೊಟ್ಟಿಗೆ ಮುಂದೆ ಬಿಡ್ತಿರೋದು, ಅಂದರೆ ಕೊಟ್ಟಿಗೆ ಇದೆ ಆದರೆ ಹಸು ಏನು ಸಾಕಿಲ್ಲ. ಇದು ಮಧ್ಯ ಚುಕ್ಕಿ ಅಲ್ಲ, ಸಮ ಚುಕ್ಕಿ. 12ರಿಂದ 12 ಅಂದರೆ 2 ಸಲ 12ಅನ್ನು ಇಡಬೇಕು. ಅದಾದಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಟು ಚುಕ್ಕಿಯನ್ನು ಸಮವಾಗಿ ಇಟ್ಕೊಂಡು ಬರಬೇಕು. ಕೊನೆಯಲ್ಲಿ 2 ಬರೋವರೆಗೂ ಚುಕ್ಕಿಯನ್ನು ಇಟ್ಕೊಂಡು ಬರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದ್ರ ಜೊತೆಗೆ ನಮ್ಮ ಮನೆಯ ಸಂಸ್ಕೃತಿ, ಸಂಸ್ಕಾರ, ದೇವರ ಪೂಜೆ ಎಲ್ಲವನ್ನು ಮಾಡೋದನ್ನು ಹೇಳ್ಕೊಡ್ತಾ ಬರಬೇಕು. ಅವರು ಕೂಡ ಪ್ರೀತಿಯಿಂದ ಮಾಡೋ ರೀತಿ ಹೇಳ್ಕೊಡ್ತಾ ಬರಬೇಕು. ನೀನು ಹಾಗೆ ಮಾಡಿಲ್ಲ, ಹೀಗೆ ಮಾಡಿಲ್ಲ ಅನ್ನೋದಕ್ಕಿಂತ ಹೀಗೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ಹೇಳಿದ್ರೆ ಖಂಡಿತವಾಗಿ ಮಕ್ಕಳು ಕೂಡ ಕೇಳ್ತಾರೆ. ಈ ರಂಗೋಲಿ ನೋಡಿದ್ರೆ ಒಂಥರ ತೇರ್ ಥರ ಕಾಣಿಸ್ತಿದೆ, ಪುಟಾಣಿ ತೇರ್ ಥರ, ಮತ್ತು ದೀಪದ ಥರನೂ ಕಾಣಿಸ್ತಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ನಾನಿಲ್ಲಿ ಸ್ಪೀಡ್ ಮಾಡಿಬಿಟ್ರೆ ನಿಮಗೆ ರಂಗೋಲಿ ಹೇಗೆ ಬಿಡ್ತಿದ್ದಾಳೆ ಅಂತ ಗೊತ್ತಾಗಲ್ಲ ಅಂತೇಳಿ ಸ್ಪೀಡ್ ಮಾಡಿಲ್ಲ. ಎಲ್ಲರಿಗೂ ಏನೂ ಬರೋದಿಲ್ಲ, ಅಂದರೆ ಹುಡ್ತಾನೆ ಯಾರೂ ಏನೂ ಕಲ್ತ್ಕೊಂಡು ಬರೋದಿಲ್ಲ. ಮಕ್ಕಳಿಗೆ ನಿಧಾನವಾಗಿ ಹೇಳಿಕೊಟ್ರೆ ಎಲ್ಲವನ್ನು ಕಲಿತಾರೆ. ಎಲ್ಲ ಮಕ್ಕಳು ಅಷ್ಟೇ ನಮಗೆ ಬರಲ್ಲ, ಅದು ಬರಲ್ಲ, ನಮಗೆ ರಂಗೋಲಿ ಬಿಡೋದಕ್ಕೆ ಬರಲ್ಲ, ಅಥವಾ ನನಗೆ ಡ್ರಾಯಿಂಗ್ ಮಾಡೋದಕ್ಕೆ ಬರಲ್ಲ, ಅಥವಾ ನನಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಅದು ಬರೋದೇ ಇಲ್ಲ. ಸೊ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಹೋದರೆ ಆಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಮೊದಲು ಐಶು ಸುಮಾರಾಗಿ ಬಿಡ್ತಿದ್ಲು, ಈಗಂತೂ ತುಂಬ ಚೆನ್ನಾಗಿ ಬಿಡ್ತಾಳೆ. ಶಾರುಗೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಶಾರು ಹೊಸ್ತಿಲ್ಗೆ ರಂಗೋಲಿ ಬಿಡ್ತಾಳೆ, ಪಾಪ ಅದಕ್ಕಿನ್ನ ಸರಿಯಾಗಿ ಬಿಡೋದಕ್ಕೆ ಬರಲ್ಲ. ಹಾಗೆ ಬಿಡ್ತಿದ್ರೆ ಅದು ಅಭ್ಯಾಸ ಆಗುತ್ತೆ. ಐಶು ಮನೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಕಳ್ಳಿ, ಆದರೆ ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಡುಗೆ ವಿಚಾರ ಬಂದಾಗಲೂ ಏನಾದರೂ ಸ್ಪೆಷಲಾಗಿ ಮಾಡೋವಾಗ ಅವಳೇ ಮಾಡಿರ್ತಾಳೆ. ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಪೂರ್ತಿ ಒಣಗಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ತೇವ ಇರುವಾಗಲೇ ಬಿಡಬೇಕು. ಯಾವುದೇ ರಂಗೋಲಿ ಆದರೂ ಅಷ್ಟೇ ಸ್ವಲ್ಪ ತೇವ ಇರುವಾಗ ಬಿಟ್ಟರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಅವಾಗ ಬೇಗ ಹೋಗೋದು ಇಲ್ಲ. ನಾನು ನಿಮಗೆ ಹೇಳ್ದೆ ಅಲ್ವಾ, ರಂಗೋಲಿ ಬಿಡೋದ್ರ ಜೊತೆಗೆ ಐಶು ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದಾದರೆ ತುಂಬ ಚೆನ್ನಾಗಿ ಮಾಡ್ತಾಳಂತ. ಇಲ್ಲಿ ನೋಡಿ, ಅವತ್ತು ನಾವು ತೆಂಗಿನ ಮರ ಕಡ್ಸಾಕ್ಬಿಟ್ವಿ ಅಂತ ಹೇಳ್ದೆ ಅಲ್ವಾ, ಅದರಲ್ಲಿ ತೆಂಗಿನ ಗರಿಗಳನ್ನ ತಂದು ಏನೋ ಮಾಡ್ತಿದ್ದಾಳೆ. ಅದೇನು ಮಾಡಿದ್ದಾಳೆ ಅನ್ನೋದನ್ನು ನೀವೇ ನೋಡಿ. ಅವಳು ಇದನ್ನೆಲ್ಲ ಮಾಡೋವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಅವಳು ಮಾಡ್ಕೊಳ್ಳೋದನ್ನ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನೋಡಿ ಬೊಕ್ಕೆ ಮಾಡಿದ್ದಾಳೆ, ಫ್ಲವರ್ಸ್ ರೋಸಸ್ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಪೇಪರ್ನಲ್ಲೂ ಕೂಡ ಕ್ರಾಫ್ಟ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಒಳ್ಳೆ ಮೂಡ್ನಲ್ಲಿದ್ದರೆ ಏನು ಬೇಕಾದರೂ ಮಾಡ್ತಾಳೆ. ಮನೆ ಕೆಲಸ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾಳೆ, ಆದರೆ ಅವಳಿಗೆ ಮೂಡ್ ಇರಬೇಕಷ್ಟೆ. ನೋಡಿ, ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಒಂದು ಬುಕ್ನಲ್ಲಿ ಎಲ್ಲ ರಂಗೋಲಿಗಳನ್ನೂ ಬರೆದಿಟ್ಕೊಂಡಿದ್ದಾಳೆ ಅಂತ. ಇದೆಲ್ಲ ರಜಾ ಕೊಟ್ಟ ಮೇಲೆ ಬರೆದಿರೋದು. ಇವಾಗ ಎಕ್ಸಾಮ್ ಎಲ್ಲ ಮುಗೀತಲ್ವ, ಆಮೇಲೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಅಂದ್ಕೊಂಡು ಅವಳು ರಂಗೋಲಿಗಳನ್ನ ಬಿಡಿಸ್ತಿದ್ದಾಳೆ. ಎಲ್ಲ ರಂಗೋಲಿ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಹೇಳಿದರೆ ಆ ರಂಗೋಲಿಯನ್ನು ನಾನು ನಿಮಗೆ ಬಿಟ್ಟು ತೋರಿಸ್ತೀನಿ, ಅಥವಾ ಅವಳೇ ಬಿಟ್ಟು ತೋರಿಸ್ತಾಳೆ. ನಾನು ಅಂದ್ಕೊಂಡೆ ಡೈಲಿ ಒಂದೊಂದು ರಂಗೋಲಿನ ಬಿಟ್ಟು ತೋರಿಸೋಣ, ಅಥವಾ ವಾರಕ್ಕೆ 1-2 ರಂಗೋಲಿನ ಬಿಟ್ಟು ತೋರಿಸೋಣ ಬುಕ್ ಅಥವಾ ನೆಲದ ಮೇಲೆ ಅಂತ. ಆದರೆ ಟೈಮೇ ಇಲ್ಲ ನನಗೆ. ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ, ಅದಕ್ಕೆ ಅದೇನು ಮಾಡ್ತಿಲ್ಲ. ನಿಮ್ಗೆ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಬೇಕು ಅನಿಸಿದ್ರೆ ಬೇಕಾದರೆ ಬಿಟ್ಟು ತೋರಿಸ್ತೀನಿ. ಇಬ್ಬರು ಸ್ಕೂಲ್ನಲ್ಲೂ ಪೇರೆಂಟ್ಸ್ಗೆ ರಂಗೋಲಿ ಸ್ಪರ್ಧೆ ಇರೋದು. ಅವಾಗ ನಾನು ಹೋಗಿ ಬಿಡಿಸಿ ತುಂಬ ಸಲ ಪ್ರೈಸಸ್ ಬಂದಿದೆ, ಕೆಲವೊಂದು ಸಲ ಪ್ರೈಸಸ್ ಕೂಡ ಬಂದಿಲ್ಲ. ಪ್ರೈಸ್ ಬಂದಿರೋದೆಲ್ಲ ಫಸ್ಟ್ ಪ್ರೈಸೇ ಆಗಿತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.